ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ದಿವಸದ ನಂತರ ಇವತ್ತು ಈ ಸಭೆ ಕರೆದಿದ್ದಾರೆ. ಎಲ್ಲ ಸಂಸತ್ ಸದಸ್ಯರದು ನನಗೂ ಅವರು ವೈಯಕ್ತಿಕವಾಗಿ ಫೋನ್ ಮಾಡಿದರು. ನಾನು ಅವ್ರಿಗೆ ಮುಖ್ಯವಾಗಿ ಒಂದು ಸಲಹೆ ಕೊಟ್ಟಿದ್ದೀನಿ, ಸೆಷನ್ನು ಶುರುವಾಗೋಕ್ಕಿಂತ ಮೊದಲು ನೀವು ಈ ಸಭೆ ಮಾಡಿರಿ ಅಂತ. ಅವರು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾರೆ. ಎರಡನೇದ್ದು ಅವರು ಒಪ್ಪಿಕೊಂಡಿದ್ದಾರೆ, ನಾವು ಸಂಘರ್ಷದ ದಾರಿಯನ್ನು ಹಿಡಿಯೋದಿಲ್ಲ, ಇನ್ನು ಮುಂದೆ ನಾವು ಸಹಕಾರದ ಹಾದಿಯನ್ನು ಹಿಡಿತೀವಿ ಅಂತ. ನಾವು ಹೇಳಿದ್ದೇವೆ, ನೀವು ಸಹಕಾರದ ಹಾದಿ ಇದ್ದರೆ ನಾವು ಕರ್ನಾಟಕ ರಾಜ್ಯದ ನೆಲ, ಜಲ, ಸಂಸ್ಕೃತಿ, ಭಾಷೆ, ನೀರು, ಜಲ ಅಂದರೆ ನೀರಿನ ಇದರೆಲ್ಲದಕ್ಕೂ ಸಂಬಂಧಿಸಿದಂತೆ ನಾವು ಕರ್ನಾಟಕದ ಜನರ ಹಿತದೃಷ್ಟಿಯಿಂದ, ಕರ್ನಾಟಕದ ಹಿತದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ. ಮತ್ತು ಫೈನಾನ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ, ಅವರಿಗೆ ನಾವು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೇನೆ. ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡ್ತದೆ. ಇದು ಫೈನಾನ್ಸ್ ಕಮಿಷನ್ನದ ಸಿಸ್ಟಮು ಮೋದಿ ಸರ್ಕಾರ ಬಂದ ಮೇಲೆ ಆಗಿಲ್ಲ, ಇದು ಭಾಳ ಮೊದಲೇ ಆಗಿದೆ. ಅದರಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ, ರಾಜ್ಯದ ಜೊತೆಗೆ ಚರ್ಚೆ ಮಾಡ್ತಾರೆ. ಮೊದಲ ಪ್ಲ್ಯಾನಿಂಗ್ ಕಮಿಷನ್ ಮಾಡ್ತಾಯಿತ್ತು. ಈಗ ಸಾಕಷ್ಟು ಸಂಗತಿಗಳು, ಸೈಜು ಇತ್ಯಾದಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಮಾಡುವಂಥ ಪ್ರಕ್ರಿಯೆಯನ್ನು ಮೋದಿ ಸರ್ಕಾರ ಬಂದ ಮೇಲೆ ಮಾಡಿದೆ. ಈ ಸರ್ತೆ 0.67% ಕರ್ನಾಟಕ ಡೆವಲ್ಯೂಷನ್ನು ಜಾಸ್ತಿ ಆಗಿದೆ. ಹಾಗಾಗಿ ಮತ್ತು ಇದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ಗೆ, ಅದು ರೋಡ್ ಇರ್ಬೋದು, ಮತ್ತು ಗ್ರಾಮೀಣ ರಸ್ತೆಗಳಿರ್ಬೋದು, ಅಥವಾ ನೀರಾವರಿಗೆ ಸಂಬಂಧಿಸಿದಂತೆ ಇರ್ಬೋದು, ರೇಲ್ ಇರ್ಬೋದು. ರೈಲಿಗೆ ಮೊದಲು 500, 600, 700 ಕೋಟಿ ಕೊಡ್ತಾಯಿದ್ರು. ಈಗ ನಾವು 8,000 ಕೋಟಿ ಕಟ್ಟಿದ್ದೇವೆ. ಕಳೆದ 10 ವರ್ಷದಿಂದ 8,000 ಕೋಟಿ ರೂಪಾಯಿ ನಾವು ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಇದನ್ನೆಲ್ಲ ನಾವಲ್ಲಿ ಹೇಳಿದ್ದೇವೆ ಅವರಿಗೆ. ಹೀಗಾಗಿ ಮಹದಾಯಿ ಬಗ್ಗೆ ಹೇಳಿದರು. ಮಹದಾಯಿ ಬಗ್ಗೆ ಲೆಟರ್ ಬರೆದಿದ್ದಕ್ಕೆ ನಾನು ಅಲ್ಲೂ ಹೇಳಿದ್ದೇನೆ, ನೀವು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಸರ್ಕಾರವೇ ಕ್ವಶನ್ ಮಾಡಿದೆ, ಗೋವಾ ಸರ್ಕಾರದ ಒಂದು ಆರ್ಡರನ್ನು. ನಾನು ಹೇಳಿದ್ದೇನೆ, ಅಲ್ಲಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಮಾಡಿಸ್ರಿ. ಉಳಿದಿದ್ದು ಎಲ್ಲವನ್ನೂ ಸಹಿತ ನಮ್ಮ ಕಾಲದಲ್ಲಿ ನಾವು ಮಾಡಿದ್ದೇವೆ. ಎನ್ವೈರ್ಮೆಂಟ್ ಕ್ಲಿಯರೆನ್ಸು ನಾವು ಮಾಡಿಸಿದ್ದೀವಿ. ಅದರ ಜೊತೆಗೆ ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದ್ದೇವೆ, DPR ಅಪ್ರೂವಲ್ ಮಾಡಿಸಿದ್ದೇವೆ. ಮತ್ತು 4 ವರ್ಷದಲ್ಲಿ ಮೊದಲು ಟ್ರಿಬ್ಯುನಲನ್ನು ಅಪಾಯಿಂಟ್ಮೆಂಟ್ ಮಾಡಿ, 4 ವರ್ಷದಲ್ಲಿ ಅಪಾಯಿಂಟ್ಮೆಂಟ್ ಅವರು ಮಾಡಿ ಹೋಗಿದ್ದರು. ನಾವು ಬಂದ ಮೇಲೆ ಜಡ್ಜು ಇತ್ಯಾದಿ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಎಲ್ಲ ಫೆಸಿಲಿಟಿ ಕೊಟ್ಟು 4 ವರ್ಷದಲ್ಲಿ ಕೊಡಬೇಕು ಅನ್ನೋದು ಕಡ್ಡಾಯ ಮಾಡಿರಿ. ಅದನ್ನು ನಾವು DPRನ್ನು ಮಾಡಿದ್ದೇವೆ. ಆ DPRನ್ನು ಅಪ್ರೂವಲ್ ಕೊಡಿಸಿದ್ದೇವೆ. ಇದು ಒಂದು ವೈಲ್ಡ್ ಲೈಫ್ ಉಳಿದಿದೆ, ಅದು ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರವೇ ಕ್ವಶನ್ ಮಾಡಿದೆ. ತಪ್ಪು ಅಂತ ಹೇಳೋದಲ್ಲ ನಾನು, ಕರ್ನಾಟಕ ಸರ್ಕಾರ ಆ ಸಂದರ್ಭದಲ್ಲಿ ಮಾಡಿದೆ, ಅದನ್ನು ಕ್ಲಿಯರ್ ಮಾಡಿಸ್ರಿ ಅಂತ ಹೇಳಿದ್ವಿ. ಅದಕ್ಕೂ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಮತ್ತು ಇದರ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಅವರು ಪ್ರಸ್ತಾಪ ಏನು ಮಾಡಿದ್ದಾರೆ, ಅದರಲ್ಲಿಯೂ ಕೂಡ ಈಗ ಉದಾಹರಣೆಗೆ ಮೇಕೆದಾಟು ಬಗ್ಗೆ ನಾವು ಪೊಲಿಟಿಕಲ್ ಸ್ಟೇಟ್ಮೆಂಟು ನಾನು ಅಲ್ಲಿಯೂ ಮಾಡಿಲ್ಲ, ಇಲ್ಲೂ ಇವತ್ತು ನಾನು ಮಾಡಲ್ಲ. ಅನ್ಲೆಸ್ ಕರ್ನಾಟಕದ ಸರ್ಕಾರ ಏನಾದರೂ ಮಾಡಿದರೆ ನಂತರ ನಾನು ನಿಮ್ಗೆ ರಿಯಾಕ್ಷನ್ ಕೊಡ್ತೇನೆ. ಮೇಕೆದಾಟುವಲ್ಲಿ ಅವರು DPR ಕೊಡಬೇಕೀಗ. ಒಂದಿಷ್ಟು ಕ್ಲಾರಿಫಿಕೇಷನ್ ಕೇಳಿದ್ದಾರೆ, DPR ಕೊಡಬೇಕು. ಮತ್ತು ಇದರ ಜೊತೆಗೆ ಮುಖ್ಯಮಂತ್ರಿಗಳೇ ಮೊನ್ನೆ ಕರ್ನಾಟಕದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರು ನಮ್ಮ CR ಪಾಟೀಲ್ ಅವ್ರ ಜೊತೆಗೆ ನಾವು ಸತತವಾಗಿ ನಾವು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ಕಾವೇರಿ, ಕೃಷ್ಣ, ಗೋದಾವರಿ ಇದನ್ನು ಮಹಾನದಿಯಿಂದನೂ ಸಹಿತ ಏನು ಎಕ್ಸೆಸ್ ನೀರಿದೆ ಅಲ್ಲಿ, ಈ ಎಲ್ಲ ಸಂಗತಿಗಳನ್ನು ಸಹಿತ ಜೋಡಿಸೋದರ ಬಗ್ಗೆ ವಿಶೇಷವಾದಂಥ ಒತ್ತನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಅದನ್ನು ಸ್ವಾಗತ ಮಾಡಿದೆ. ಹೂಳೆತ್ತುವ ಸಂಬಂಧ ಪ್ರಧಾನಮಂತ್ರಿಗಳು CR ಪಾಟೀಲ್ ಅವರಿಗೆ ಸೂಚನೆ ಕೊಟ್ಟಾರೆ. ಎಲ್ಲ ಡ್ಯಾಮ್ಗಳ ಹೂಳೆತ್ತಲಿಕ್ಕೆ ವಿಶೇಷ ಕಾರ್ಯಪಡೆ, ವಿಶೇಷವಾದಂಥ ಟೆಕ್ನಾಲಜಿ ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೇಕಂತ ಅದನ್ನು ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ. ಇದರರ್ಥ ನಾವು ನಮ್ಮ ರಾಜ್ಯಗಳನ್ನು ಒಟ್ಟಿಗೆ ಸೇರಿನ ವಿಕಸಿತ ಭಾರತ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ. ಅವ್ರಿಗೆ ಹೇಳಿದೆ, ನೀವು ಪೊಲಿಟಿಸೈಸ್ ಮಾಡಿದ್ರೆ, ಜಿದ್ದಾಜಿದ್ದಿ ಮಾಡಿದರೆ
ಯಾವುದೂ ಆಗಲ್ಲ, ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಇದನ್ನು ಸ್ವೀಕಾರ ಮಾಡಿದ್ದಾರೆ. ಸರ್, ಈಗ ಪ್ರತಿ ಬಾರಿ ನಡೆಯುವಂಥ ಸಭೆಯಲ್ಲಿ ಅಜೆಂಡಾಗಳು ಇರ್ತಾ ಇತ್ತು, ಆದರೆ ಇವತ್ತಿನ ಸಭೆಯಲ್ಲಿ ಏನು ಅಪ್ಡೇಟೆಡ್ ವರ್ಷನ್ ಬೇರೆ ಹೊಸದಾಗಿ ಯಾವ ಒಂದು ಅಪ್ಡೇಟೆಡ್ ವರ್ಷನ್ ಚರ್ಚೆ ಆಗಿದೆ ಅನ್ನುವಂಥದ್ದು. ಅಪ್ಡೇಟೆಡ್ ವರ್ಷನ್ ಅಂತ ಅನ್ನೋದಕ್ಕಿಂತ ಇವತ್ತು ಅವರು ಕೆಲವು ವಿಷಯಗಳನ್ನು ರಾಜ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಭಾಳ ಪಾಸಿಟಿವ್ ಆಗಿ ಮಾಡ್ತೀವಿ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದಿಂದ ನಾವು ಹೇಳಿದ್ದೇವೆ ಅವರಿಗೆ, ನೀವು ಯಾವುದೇ ಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ಬಂದಾಗ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ಆವಾಗ ಅಥವಾ ಸಂಬಂಧಿಸಿದ ಮಂತ್ರಿಗಳ ಹತ್ರ ಹೋಗ್ಬೇಕಾರ ನಮಗೆ ತಿಳಿಸಿದರೆ ನಾವು 3-4 ಜನ ಮಂತ್ರಿಗಳಿದ್ದೇವೆ, ನಾವು ಕೋಆರ್ಡಿನೇಟಿವ್ ಮಾಡ್ತೀವಿ, ಬರ್ತೀವಿ, ಈ ಅನೇಕ ಸಂಗತಿಗಳನ್ನು ತಿಳಿಸಿದ್ದೇವೆ. ಹೀಗಾಗಿ ಸಮ್ ಆಫ್ ದಿ ಥಿಂಗ್ಸ್ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ಚರ್ಚೆ ಆಗಿದೆ. ಸರಿಗ